ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬುರುಡೆ ಗ್ಯಾಂಗ್ ಬಿಲಕೆದಕ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಲವಾರು ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಕಚೇರಿಗೆ ಸೌಜನ್ಯ ಮಾವ ವಿಠಲ್ ಗೌಡ ಬಂದಿದ್ದು ಎಸ್ಐಟಿ ಅಧಿಕಾರಿಗಳಿಂದ ವಿಠಲ್ ಗೌಡರನ್ನ ವಿಚಾರಣೆ ಮಾಡಲಾಗಿದೆ. ಜಯಂತ್ ಮಠಣ್ಣನವರ್ ಜೊತೆ ನಿಕಟ ಸಂಪರ್ಕದಲ್ಲಿದ್ದ ಸೌಜನ್ಯ ಮಾವ ವಿಠಲ್ ಗೌಡ. ಬುರುಡೆ ಕೇಸಲ್ಲಿ ವಿಠಲ್ ಗೌಡ ಭಾಗಿಯಾಗಿರೋ ಆರೋಪ ಕೂಡ ಕೇಳಿ ಬಂದಿದ್ದು ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ವಿಠಲ್ ಗೌಡ ವಿಚಾರಣೆಗೆ ಹಾಜರಾಗಿದ್ದು ಒಟ್ಟಾರೆಯಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹಲವಾರು ಆಯಾಮದಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ಪಾಲ್. ಸುಕ್ಪಾಲ್, ಈ ಬುರುಡೆ ಕೇಸಲ್ಲಿ ವಿಠಲ್ ಗೌಡ ಪಾತ್ರ ಏನು, ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ? ಕಾವ್ಯ, ಈಗ ಸೌಜನ್ಯರ ಮಾವ ವಿಠಲ್ ಗೌಡರನ್ನ ಎಸ್ಐಟಿ ಅಧಿಕಾರಿಗಳು ಸಂಜೆ ವೇಳೆಗೆ ಕರೆದಿರುವಂತದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಬುರುಡೆ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗಿ ನೋಟಿಸ್ ಕೊಟ್ಟು ಇವತ್ತು ಸಂಜೆ ಬರಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾತ್ರಿ ವೇಳೆ ವಿಠಲ್ ಗೌಡ ಅವರು ಬೆಳ್ತಂಗಡಿಯಲ್ಲಿರುವಂತ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಈ ಬುರುಡೆ ಪ್ರಕರಣಕ್ಕೂ ಈ ವಿಠಲ್ ಗೌಡಗೂ ಸಂಬಂಧ ಇದೆಯಾ ಅನ್ನುವಂತ ಒಂದು ಅನುಮಾನ ವ್ಯಕ್ತ ಆಗಿರುವಂತದ್ದು. ಪ್ರಮುಖವಾಗಿ ಜಯಂತ್ ಮತ್ತೆ ಗಿರೀಶ್ ಮಟ್ಟನ್ ಅವರ ಜೊತೆ ಈ ವಿಠಲ್ ಗೌಡ ಬಹಳಷ್ಟು ನಿಕಟ ಸಂಪರ್ಕ ಹೊಂದಿರುವಂತ ವ್ಯಕ್ತಿ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಬುರುಡೆ ಪ್ರಕರಣ ಆದಂತ ಸಂದರ್ಭದಲ್ಲೂ ಅವರು ಜೊತೆಗೆ ಇದ್ರ ಅನ್ನುವಂತ ಅನುಮಾನ ಈಗ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಚಿನ್ನಯ್ಯನ ಕೆಲವೊಂದು ಮಾಹಿತಿ ಆಧಾರದ ಮೇಲೆ ಒಬ್ಬೊಬ್ಬರನ್ನೇ ಕರೆಸಿ ಎಸ್ಐಟಿ ವಿಚಾರಣೆಗಳನ್ನ ಮಾಡ್ತಾ ಇರುವಂತದ್ದು. ಆರಂಭದಲ್ಲಿ ಜಯಂತ್, ಗಿರೀಶ್ ಮಟ್ಟನ್ ಅವರು ಈ ರೀತಿಯಾಗಿ ಅವರನ್ನ ಕರೆದು ವಿಚಾರಣೆ ನಡೆಸ್ತಾ ಇರುವಂತದ್ದು. ನಿರಂತರವಾಗಿ ಇನ್ನೂ ವಿಚಾರಣೆ ಮುಂದುವರೆದಿರುವಂತದ್ದು. ಇವತ್ತು ಬೆಳಿಗ್ಗೆ ಗಿರೀಶ್ ಮಟ್ಟಣ್ಣರನ್ನ ಕರೆಸ್ಕೊಂಡು ವಿಚಾರಣೆ ಆರಂಭಿಸಿರುವಂತದ್ದು. ಈವರೆಗೂ ಅವರನ್ನ ಹೊರಗೆ ಕಳಿಸಿಲ್ಲ. ಜೊತೆಗೆ ಜಯಂತ್ ಅವರಿಗೂ ಅದೇ ರೀತಿಯಾದಂತ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಸೌಜನ್ಯಳ ಮಾವ ವಿಠಲ್ ಗೌಡರನ್ನ ಎಸ್ಐಟಿ ಅಧಿಕಾರಿಗಳು ಕಚೇರಿಗೆ ಕರೆಸ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಈ ಬುರುಡೆ ಪ್ರಕರಣಕ್ಕೂ ಇವರಿಗೂ ಸಂಬಂಧ ಇದೆಯಾ ಅನ್ನುವಂತ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸುಕ್ಪಾಲ್ ಡೀಟೇಲ್ಸ್ಗಾಗಿ.